ಬ್ಯಾಕ್ ಚೈತ್ರ ಅರುಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ತಮ್ಮನೆಲ್ಲ ನೋಡಿರ್ತೀರಾ. ಇವತ್ತಿನ ವಿಡಿಯೋ ಬಂದು ನಮ್ಮೂರಲ್ಲಿ ಇವತ್ತು ಜಾತ್ರೆ ಇದೆ, ಅದ್ರದ್ದು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದು ಶೇರ್ ಮಾಡ್ತೀನಿ. ಈ ವಿಡಿಯೋ ಮೇಲೆ ಹೇಳ್ಬಿಟ್ಟು ಅದನ್ನು ನೋಡ್ಕೊಂಬಂದು ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ರಂಗಪ್ಪನ ಜಾತ್ರೆ ಅಂದರೆ ದೇವರು ಜಲ್ದಿಗೆ ಹೋಗಿತ್ತು, ಅಂದರೆ ಜನ ಜಾಸ್ತಿ ಇರಲಿಲ್ಲ. ಈ ಸತಿ ಜನ ಜಾಸ್ತಿ ಇರಲಿಲ್ಲ ಗೈಸ್. ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಕೂಡ, ಚೆನ್ನಾಗಿರುತ್ತೆ ನೋಡಿ ಗೈಸ್. ಜಲ್ದಿಗೆ 5:30ಗೆ ಹೋಗಿರುತ್ತೆ ಗೈಸ್, ಜಲ್ದಿ ಹೇಳೋಕ್ಕೆ. ನಾವು 7 ಗಂಟೆಗೆ ಅಂತ ಹೋದ್ವಿ. ಅದು ತುಂಬ ಚೆನ್ನಾಗಿ ಬರ್ತಿತ್ತು ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ, ನೋಡೋಕ್ಕೊಂದು ಖುಷಿ ಇರುತ್ತೆ ಗೈಸ್. ನೋಡಿ ಗೈಸ್, ಇದು ಚೆನ್ನಾಗಿ ಬರುತ್ತೆ. ಈಗ ನೀರೊಳಗೂ ಹೋಗುತ್ತೆ, ನೀರೊಳಗೆ ಬರುತ್ತೆ, ಅದೆಲ್ಲೂ ಬರೋದಿಲ್ಲ, ನೀರೊಳಗೆ ಹೋಗುತ್ತೆ ಗೈಸ್. ನೋಡಿ ಗೈಸ್,
ಆಚೆ ಹೋಗಿದ್ರು ಅದಕ್ಕೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಕಸ ಗುಡಿಸೋದು ಒಂಚೂರು ಈಚೆಗೆ ಕಸ ಗುಡಿಸೋದು, ಒಳಗಡೆ ಕಸ ಗುಡಿಸೋದು ಎಲ್ಲ ಮಾಡ್ಕೊತಿದ್ದೆ. ಪಾತ್ರೆ ತೊಳೆಯೋದು ಎಲ್ಲ ಮಾಡ್ಕೊಂಡ್ರೆ ಸಾಮ್ಯಕ್ಕೆ ಬರ್ತಾರೆ. ಮಮ್ಮಿ ಬಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ನೋಡಿ ಗೈಸ್, ಕಸ ಗುಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನೋಡಿ ಪಾಪು ಬರ್ತಾಳೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊಂಡ್ಬಿಟ್ಟೆ ಗೈಸ್. ಅದಕ್ಕೋಸ್ಕರ ಅವಳು ಬಂದ್ಬಿಟ್ರೆ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಮ್ಮಮ್ಮ ಇಲ್ಲಿಗೆ ಬಂದಮೇಲೆ ನಮ್ಮ ಅಮ್ಮನ ಹಿಡ್ಕೊಂಬಿಟ್ಟಾಳೆ. ಅಮ್ಮನ ಹತ್ರನೇ ಹೋಗ್ತಾಳೆ, ನಮ್ಮ ಅಮ್ಮನ ಹತ್ರನೇ ಇರ್ತಾಳೆ ಗೈಸ್. ಎಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು, ಬಾಯ್ ಬಾಯ್.